ಏನಪ್ಪ ವಿಡಿಯೋ ಮೇಕಿಂಗಲ್ಲಿ ವೆರಿ ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಸುಮ್ಮನೆ ಮೊಬೈಲ್ ಹಿಡಿದು ಮಾಡ್ತೀರಿ ಅಂದರೆ ಅದು ಫ್ಲಾಪ್. 40,000 ಇರುತ್ತೆ ಸಿಂಗಲ್. ಒಂದು ಆ್ಯಪ್ ಶಿವ್ರದ್ದು ಡೌನ್ಲೋಡ್ ಮಾಡ್ಕೊತೀರಿ, ನೀವು ಇಬ್ಬರು ಹಾಕ್ಕೊಂಡು ಮಾತಾಡ್ತಾ ಇದ್ರೆ ಅಲ್ಲಿ ಆಟೋಮೆಟಿಕ್ ರೆಕಾರ್ಡ್ ಆಗ್ತಾ ಇರುತ್ತೆ. ಈಗ ನಾವೆಲ್ಲ ತೋರಿಸಿದ್ವಲ್ಲ ವಿಡಿಯೋಗಳು, ಅವೆಲ್ಲ 2 ಮಿಲಿಯನ್ 3 ಮಿಲಿಯನ್ ವ್ಯೂಸ್ ಆಗಿದೆ. ಅವೆಲ್ಲ ರೆಕಾರ್ಡ್ ಆಗಿದ್ದು ಮೊಬೈಲಲ್ಲಿ. ಡಿಜಿಟೆಕ್ನವ್ರದ್ದು 1000 ರುಪಿ ಇರುತ್ತೆ ಅಷ್ಟೇ, ಇದು ಭಾಳ ಹೆವಿ ಇಲ್ಲ. ಕಾಮನ್ ಬ್ರ್ಯಾಂಡ್ ಅಲ್ಲ, ಸ್ಟುಡಿಯೋಗೀಗ ಲೀಡಿಂಗ್ ಸಪ್ಲೈಯರ್ ಇಂಡಿಯಾದಲ್ಲಿ ಇವರೇ ಡಿಜಿಟೆಕ್ನವರು. ಚೆನ್ನಾಗಿದೆ ಇದು. ನಾನು ಐಫೋನ್ಗೆ ಹಾಕಿದ್ದೀನಿ. ನೀವು ತಗೋಬೇಕಾದ್ರೆ ಒಂದು ಹುಷಾರಿ ಏನಂದರೆ, ಇದು ನಿಮಗೆ ಯಾವ ಥರದ್ದು ಬೇಕು ಅಂತ ಒಂದ್ಸರಿ ಚಾರ್ಜ್ ಮಾಡ್ಕೊಂಡೋದ್ರೆ ಒಂದು ದಿನ ಇಡೀ ರೆಕಾರ್ಡ್ ಹೊಡಿಬೋದು. ನಾವು ಬರೀ ಅದನ್ನು ವಿಡಿಯೋ ರೆಕಾರ್ಡ್ ಮಾಡೋದು ಕಲಿಯೋದಕ್ಕೆ ವಿ ಟೇಕ್ 3 ಮಂತ್. ಒಂದು ವಿಡಿಯೋ ಮಾಡಿದ್ವಿ, ಎಕೋ ಬಂತು. ಕ್ಯಾಮ್ರಾ ಪ್ರಾಬ್ಲಮ್ ಹೋದಾಗ ಮಿರರ್ಲೆಸ್ ಕ್ಯಾಮ್ರಾಗಳು, ಅದ್ರಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಎಷ್ಟು ಅವರ್ ರೆಕಾರ್ಡಿಂಗ್ ಇದೆ ಅಂತ. ಅಂದರೆ ಈ ಸ್ಟುಡಿಯೋ ಮಾಡ್ಬೇಕಾದ್ರೆ ನಾವೇ ಒಂದು ರೂಮಲ್ಲಿ ಮಾಡ್ಕೊಂಡಿದ್ದು. ಲೈಟಿಂಗ್ ಹೆಂಗೆ ಬೀಳಬೇಕು, ಇಲ್ಲಿಗೆ ಲೈಟ್ ಬೀಳಬಾರ್ದು ನೋಡ್ರಿ, ಇದಕ್ಕೆ ಲೈಟ್ ಬಿದ್ದರೆ ಇದು ಕಾಣಲ್ಲ, ನಂಗೆ ಲೈಟ್ ಬೀಳಬೇಕು, ಅವಾಗ ಮೇಲ್ಗಡೆಯಿಂದ ಲೈಟ್ ಬಿಡೋದು ಈ ಕಡೆಗೆ, ಈ ಥರದ್ದೆಲ್ಲ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಲೈಟಿಂಗ್ ಅರೇಂಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನನಗೆ ಪಿ ಪಿ ಟಿ ಮಾಡೋಕ್ಕೆ ಬರುತ್ತೆ, ಪ್ರೆಸೆಂಟ್ ಮಾಡೋಕ್ಕೆ ಬರುತ್ತೆ. ಅವಾಗ ಏನು ಮಾಡಿದ್ವಿ, ಪಕ್ಕದಲ್ಲಿ ಇಷ್ಟು ಜಾಗ ಪಿ ಪಿ ಟಿ ಬರಬೇಕು, ಈ ಕಡೆ ನಾನಿರಬೇಕು, ನನ್ನ ಹಿಂದ್ಗಡೆ ಅರ್ಧ ಬೋರ್ಡು. ಬರೆಯೋದೇನಾದ್ರು ಇದ್ದರೆ ಬೋರ್ಡಲ್ಲಿ ಬರಿತೀವಿ, ಪ್ರೆಸೆಂಟೇಷನ್ ಕಂಟಿನ್ಯೂ ಇದರಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದಿಸ್ ಈಸ್ ಅವರ್ ಫಸ್ಟ್ ವಿಡಿಯೋ ಮೇಕಿಂಗ್. ತೋರಿಸ್ಬಿಡ್ತೀವಿ ಹೇಗೆ ಡೆವಲಪ್ ಮಾಡಿದ್ವಿ ಅಂದರೆ ನಿಮಗೂ ಮುಂದೆ ಸ್ವಂತ ನುಗ್ಗಕ್ಕೆ ಹೋದಾಗ ಓಕೆ ನಿಮ್ಗಾರೆ ಗೈಡೆನ್ಸ್ ಇರುತ್ತೆ. ನಮ್ದು ಇಲ್ಲಿ ನಾವು ನಿಂತ್ಕೋತೀವಿ, ಇಲ್ಲಿ ಪ್ರೆಸೆಂಟೇಷನ್. ಇಲ್ಲಿ ನಮಗೆ ಈ ವಿಡಿಯೋ ಆದಮೇಲೆ ಒಂದು ಫಾಲ್ಟ್ ಕಾಣ್ತದೆ. ಏನಂದರೆ ವೈಟ್ ಇದ್ದಾಗ ಇದೇನಕ್ಕೆ ಅಂದರೆ, ನೀವು ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡೋದು ಯಾರು ರೆಕಾರ್ಡ್ ಮಾಡ್ತಾ ಇದ್ದೀರಾ, ನಿಮ್ಮಲ್ಲೇ ಇನ್ಸ್ಟಿಟ್ಯೂಟಲ್ಲಿ ಏನೋ ಮಾಡ್ತೀರಿ ಪ್ರೆಸೆಂಟೇಷನ್ ಅಂದರು, ನೀವು ಯಾವುದೇ ಕ್ಯಾಮ್ರಾ ತೊಗೊಂಬಂದ್ರು ಇದನ್ನು ತಡೆಯೋಕ್ಕಾಗಲ್ಲ. ಫ್ಲಿಕರಿಂಗ್ ತಡೆಯಕ್ಕೆ ಬರಲ್ಲ. ನೀವು ಟಿ ವಿ ಸ್ಟುಡಿಯೋದಲ್ಲೇ ನೋಡ್ಬೋದು, ಅವು ಫ್ಲಿಕರಿಂಗ್ ಹೊಡಿತಾ ಇರ್ತವೆ. ಅದಕ್ಕೇನು ದಾರಿ ಅಂದರೆ ದಿಸ್ ಇಸ್ ಮೆಥಡ್. ಬ್ಲ್ಯಾಕ್ ಪಿ ಪಿ ಟಿ ತೊಗೋಬೇಕು. ಬ್ಲ್ಯಾಕ್ ತಗೊಂಡ್ರಿ ಅಂದರೆ ಮುಗೀತು, ಫ್ಲಿಕರಿಂಗ್ ಪ್ರಾಬ್ಲಮ್ ತಪ್ಪುತ್ತೆ. ಓಕೆ, ಇದು ನೀವು ಯಾವ ಎಂಥ 20 lakhs ಕ್ಯಾಮ್ರಾ ತೊಗೊಂಬಂದ್ರು ಆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ವೈಟಲ್ಲಿರೋ ಪಿ ಪಿ ಟಿ ಪ್ರೆಸೆಂಟ್, ಯಾಕಂದರೆ ನೀವು ಅಲ್ಲಿ ಅಡ್ಡ ಬರ್ತೀರಿ, ನೀವು ಆ ಕಡೆ ಈ ಕಡೆ ಡಿವೈಡ್ ಮಾಡಿದ್ರಿ ಅಂದರೆ ಫ್ಲಿಕರಿಂಗ್ ಬಂದೇ ಬರುತ್ತೆ. ನೀವು ಎದುರಿಗೆ ಬಂದು ಫ್ಲಿಕರಿಂಗ್ ಬರುತ್ತೆ. ಅದು ತಪ್ಪಿಸ್ಬೇಕು ಅಂದರೆ ಮತ್ತೆ ನೆಕ್ಸ್ಟ್ ಪ್ರೊಸೀಜರ್ಗೆ ಕೈ ಹಾಕಬೇಕು. ಆ ವಿಡಿಯೋ ಆದಮೇಲೆ ನಾವು ನೆಕ್ಸ್ಟ್ ಡೆವಲಪ್ ಆಗ್ತೀವಿ. ಮೀನ್ಸ್ ಪಿ ಪಿ ಟಿ ಬ್ಲ್ಯಾಕ್ ಆಗುತ್ತೆ. ಪಿ ಪಿ ಟಿ ಬ್ಲ್ಯಾಕ್ ಆದಮೇಲೆ ಫ್ಲಿಕರಿಂಗ್ ಹೋಗುತ್ತೆ, ಪ್ರಾಬ್ಲಮ್ ಇದೆ. ಬರೀ ಟೆಕ್ಸ್ಟ್ ಅಷ್ಟೇ ಇದಾದಾಗ ಆಟೋಮೆಟಿಕ್ಲಿ ಫ್ಲಿಕರಿಂಗ್ ಪ್ರಾಬ್ಲಮ್ ಆಗಿದೆ. ಅದೇ ಫ್ಲಿಕರಿಂಗ್ ತಪ್ಪಿಸ್ಬೇಕು ಅಂತ ಅಂದರೆ ಬ್ಲ್ಯಾಕೆ ಅಂತಲ್ಲ, ಡಾರ್ಕ್ ಕಲರ್ ಬ್ಯಾಕ್ಗ್ರೌಂಡ್ ತೊಗೊಂಡ್ಬಿಟ್ರೆ ಆ ಫ್ಲಿಕರಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮೈಕು ತುಂಬ ಟೆಕ್ನಾಲಜಿ ಚೇಂಜ್ ಆಗಿದೆ 2020 ನಂತರ ಅಂತೂ. ಈಗ ಈ ಮೈಕ್ಗಳು ಇವೆಲ್ಲ ತುಂಬ ಬಿದ್ದೋಗಿದಾವೆ. ಅಂದರೆ ಈಗೇನು ಮಾಮೂಲಿ ಮೈಕ್ಸ್ ಇರ್ತಾವಲ್ಲ, ಇದಕ್ಕೆಲ್ಲ 55,000 ಇರುತ್ತೆ. ಬಟ್ ಇದನ್ನೆಲ್ಲ ಯೂಸ್ ಮಾಡೋ ಸಂಖ್ಯೆನೇ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ದೀಸ್ ಆರ್ ದ ಬ್ರ್ಯಾಂಡ್ಸ್. ಸೆನೈಸರ್ ವರ್ಲ್ಡಲ್ಲಿ ಲೀಡಿಂಗ್ ಅಂದರೆ ಎಲ್ಲ ಅಮೇರಿಕಾದಲ್ಲಿರೋ ಸ್ಟುಡಿಯೋಗೆ ಹೋದ್ರು ಇದೇ ಯೂಸ್ ಮಾಡೋದು. ಸೆನೈಸರ್ ಇಟ್ಸ್ ಲೀಡಿಂಗ್ ಬ್ರ್ಯಾಂಡು. 40,000 ಇರುತ್ತೆ ಸಿಂಗಲ್. ಡ್ಯುಯಲ್ ಮೈಕ್ ಅಂದರೆ 50,000 ಇರುತ್ತೆ. ಬಟ್ ಇದು ವೇಸ್ಟ್ ಅಂತೀವಿ ನಾವೀಗ. ಯಾವುದೀಗ ನೆಕ್ಸ್ಟ್ ಟೆಕ್ನಾಲಜಿ ಈಗೆಲ್ಲ ರೋಡು ಇವು ನೋಡಿರ್ತೀವಿ. ಅವು ಇವಕ್ಕೇನು ಗೊತ್ತಾ, ಅಲ್ಲೊಂದು ರಿಸೀವರ್ ಬೇಕು. ರಿಸೀವರ್ ಇಲ್ದಂಗೆ ಇನ್ನೊಂದು ಥರದ್ದು ಬಂದಿದೆ ಇದರಲ್ಲ, ಇಲ್ಲ ಅಂತ ಇಲ್ಲ. ಬಟ್ ಏನಂದರೆ ಪ್ರೈಸು ಮತ್ತು ಇಟ್ಕೊಳ್ಳೋದು, ಕ್ಯಾರಿ ಮಾಡೋದು ಎಲ್ಲದು ಪ್ರಾಬ್ಲಮ್. ಸೊ ರೋಡ್ ಟೈಪ್ ಟೆಕ್ನಾಲಜಿಯಲ್ಲಿ ತುಂಬ ಬೇಕಾದಷ್ಟು ಬಂದಿರೋದು. ಅದಕ್ಕೆ ಅಷ್ಟು ಕೇಬಲ್ಲು ಒಳಗಡೆಯಿಂದ ಹಿಂಗೆ ತಗೋ, ಇಲ್ಲಿ ಹಾಕು, ಹೆಣ್ಮಕ್ಳು ಬಂದರೆ ಇಲ್ಲಿ ಸಿಕ್ಸೋರಿಗೆ ಇಲ್ಲಿಂದ ಇಲ್ಲಿಗೆ ಹಾಕು, ಸಿಕ್ಕಾಬಿಟ್ಟೆ ಪ್ರಾಬ್ಲಮ್. ಬಟ್ ಪ್ರೈಸಲ್ಲೂ ಅಷ್ಟೇ, ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಚೀಪರ್ ಅನ್ಸುತ್ತೆ. ಈಗ 40,000 ಪೇ ಮಾಡಬೇಕು. 2 ಸೆಟ್ ಬೇಕಂದರೆ 60,000ವರೆಗೂ ಹೋಗುತ್ತೆ. ಇದು 30,000ಗೆ ಪೇರ್ ಇಬ್ಬರಿಗೆ ಬರುತ್ತೆ, 2 people. ಪ್ಲಸ್ ಇದೊಂದು ರಿಸೀವರ್, ಅಂದರೆ ನೀವು ಮಾತಾಡಿದ್ದು ಅಲ್ಲಿ ರಿಸೀವ್ ಮಾಡ್ಕೊಳ್ಳೋದು. ಮತ್ತು ರೋಡು ಇದ್ರ ಅಡ್ವಾನ್ಸ್ ಆಗಿ ಇನ್ನೂ ಒಂದು ಬಂದಿದೆ, ಶ್ಯೂರ್ ಅಂತ. ಇನ್ನೂ ಚಿಕ್ಕದಿದೆ ಅದು. ಇಷ್ಟೇ ಪೆನ್ ಥರ ಹಿಂಗೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಬಟ್ ಕಾಸ್ಟ್ ಜಾಸ್ತಿ, 45,000. ಅದರದ್ದು ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ಈ ರಿಸೀವರು ಬೇಕಾಗಿಲ್ಲ ಅದಕ್ಕೆ, ಯಾವುದಕ್ಕೆ ಮೊಬೈಲ್ಗಾದರೆ.
ಒಂದು ಆ್ಯಪ್ ಶಿವ್ರದ್ದು ಡೌನ್ಲೋಡ್ ಮಾಡ್ಕೊತೀರಿ, ನೀವು ಇಬ್ಬರು ಹಾಕ್ಕೊಂಡು ಮಾತಾಡ್ತಾ ಇದ್ರೆ ಅಲ್ಲಿ ಆಟೋಮೆಟಿಕ್ ರೆಕಾರ್ಡ್ ಆಗ್ತಾ ಇರುತ್ತೆ. ಓಕೆ, ಇದು ಇನ್ನು ನೀವು ಕೆಲವರು ಅಷ್ಟೆಲ್ಲ ಇನ್ವೆಸ್ಟ್ ಮಾಡೋ ಸ್ಥಿತಿಯಲ್ಲಿ ಇರಲ್ಲ, ಝೀರೋ. ಈಗ ನಾವೆಲ್ಲ ತೋರಿಸಿದ್ವಲ್ಲ ವಿಡಿಯೋಗಳು, ಅವೆಲ್ಲ 2 ಮಿಲಿಯನ್ 3 ಮಿಲಿಯನ್ ವ್ಯೂಸ್ ಆಗಿದೆ. ಅವೆಲ್ಲ ರೆಕಾರ್ಡ್ ಆಗಿದ್ದು ಮೊಬೈಲಲ್ಲಿ, ರೆಕಾರ್ಡೆಡ್ ಇನ್ ಮೊಬೈಲ್. ಮೊಬೈಲಲ್ಲಿ ರೆಕಾರ್ಡ್ ಆದ ವಿಡಿಯೋಗಳು ಅವು ಇದ್ದಾವೆ. ಏನು ಮಾಡಬೇಕೀಗ? ಮೊಬೈಲಿಗೆ ಏನು ಕಮ್ಮಿ ಇಲ್ಲ, ಇದೇನು ನಿಮಗೆ ಫುಲ್ ಎಚ್ ಡಿ ಅಂದರೆ 1080 ಇದೆಲ್ಲ ಕೊಡುತ್ತೆ. ಸೇಮ್ ಫುಲ್ ಎಚ್ ಡಿ ಇದರಲ್ಲೂ ಮೊಬೈಲಾಗಿ ಬರ್ತವೆ. 4K ಮೊಬೈಲಲ್ಲೂ 4K ಬರುತ್ತೆ. ಬಟ್ ಪ್ರಾಬ್ಲಮ್ ಮೊಬೈಲಲ್ಲಿ ಬರ್ತಾ ಇರೋದು ಸೌಂಡ್ ತಗೊಳಕ್ ಆಗ್ತಾ ಇಲ್ಲ ಇಲ್ಲಿ. ಸೊ ಸೌಂಡ್ ತಗೊಳ್ಳೋ ಟೆಕ್ನಾಲಜಿ ಅಲ್ಲಿ ಡೆವಲಪ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಹೌ ಡು ಯು ಟೇಕ್ ದ ಸೌಂಡ್? ಹೇಗೆ ತಗೋತೀರಿ ಹೇಳ್ರಿ? ಓಕೆ, ಇವೆಲ್ಲ 1-2 ಸಾವಿರಕ್ಕೆ ಬರ್ತಾ ಇವೆ. ಇದು ಯಾರು ಲೋ ಕಾಸ್ಟಲ್ಲಿ ಬೇಕು ಅಂದ್ರೆ ಹೇಳೋದು ಡಿಜಿಟೆಕ್ನವ್ರದ್ದು 1000 ರೂಪಿ ಇರುತ್ತೆ ಅಷ್ಟೇ. ಇದು ಭಾಳ ಹೆವಿ ಇಲ್ಲ. ಆಡಿಯೋ ಚೆನ್ನಾಗಿ ಬರುತ್ತೆ, ನಾಟ್ ಬ್ಯಾಡ್ ಅಂದರೆ ಏನು ಬೆಸ್ಟ್ ಸಾಧ್ಯನೋ ಅಷ್ಟಕ್ಕೆ ಸಿಗುತ್ತೆ. ಸಿಂಪ್ಲಿ ದಿಸ್ ಇಸ್ ಮೈಕ್. ಈಗ ನೀವು ಇದಕ್ಕೆ ಹಾಕ್ತೀರ, ಅದಕ್ಕೆ ಮೊಬೈಲ್ಗೆ ಹಾಕ್ತೀರ. ಇದು ರಿಸೀವರ್. ಟ್ರಿಪಲ್ 9 ಇದೆ ಅಷ್ಟೇ, ಇದು ಭಾಳ ಇಲ್ಲ. ಇರಲಿ. ನೀವು ಯೂಸ್ ಮಾಡಿದ್ದೀರಾ ಸರ್ ಇದನ್ನ? ಯಾವುದು ಈಗ ಹಾಕಿರೋದನ್ನ ಯಾವ ವಿಡಿಯೋಗೆ ಯೂಸ್? 1000. ಮತ್ತು ಇದೇನು ಕಾಮನ್ ಬ್ರ್ಯಾಂಡ್ ಅಲ್ಲ, ಸ್ಟುಡಿಯೋಗೆ ಈಗ ಲೀಡಿಂಗ್ ಸಪ್ಲೈಯರ್ ಇಂಡಿಯಾದಲ್ಲಿ ಇವರೇ ಡಿಜಿಟೆಕ್ನವರು. ಚೆನ್ನಾಗಿದೆ ಇದು. ನಾನು ಐಫೋನ್ಗೆ ಹಾಕಿದ್ದೀನಿ. ನೀವು ತಗೋಬೇಕಾದ್ರೆ ಒಂದು ಹುಷಾರಿ ಏನಂದರೆ, ಇದು ನಿಮಗೆ ಯಾವ ಥರದ್ದು ಬೇಕು ಅಂತ. ಟೈಪ್ ಸಿ ಬೇಕಂದ್ರೆ ಟೈಪ್ ಸಿ ಬರುತ್ತೆ, ಅಥವಾ ಹಳೇದು ಮಾಮೂಲಿ ಮೊಬೈಲ್ ಇದ್ವಲ್ಲ, ಓಲ್ಡ್ ಮೊಬೈಲ್, ಆ ಮೊಬೈಲ್ಗೆ ಅದು ಇರುತ್ತೆ ಪಿನ್ನು. ಏನೇ ಮಾಡಲ್ ಬೇಕದು. ಈಗ ನೀವು ಹಾಕ್ಕೊಂಡ್ರೆ ಅಂದರೆ ಆಡಿಯೋ ಕಂಪ್ಲೀಟ್ ಕ್ಲಿಯರ್. ಓಕೆ, ಟೆಸ್ಟ್ ಮಾಡೋಣ ಬೇಕಿದೆ. ಓಕೆ, ಈಗ ಸೆಂಟ್ರಲ್ ಕಾಲೇಜ್ ವಿದ್ಯಾರ್ಥಿಗಳು ಬಂದು ಡಿಜಿಟಲ್ ಸ್ಟುಡಿಯೋದಲ್ಲಿ ಹೇಗೆಲ್ಲ ವಿಡಿಯೋ ಪ್ರಿಪ್ರೇಷನ್ ಮಾಡ್ತಾರೆ ರಿಲೇಟೆಡ್ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಥ್ಯಾಂಕ್ ಯು. ಬನ್ನಿ. ಡಿಜಿಟಲ್ ಸ್ಟುಡಿಯೋದಲ್ಲಿ ಹೇಗೆಲ್ಲ ವಿಡಿಯೋ ಪ್ರಿಪ್ರೇಷನ್ ಮಾಡ್ತಾರೆ ರಿಲೇಟೆಡ್ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಥ್ಯಾಂಕ್ ಯು. ಬನ್ನಿ. ಓಕೆನಾ? ಇಷ್ಟೇ. ಸಿಕ್ಕಿಂದ ಸರ್ ಹೇಳಿದ್ರಲ್ಲ, ಬೋಯಾದವ್ರದ್ದು ಇದೆ, ಡಿಜಿಟೆಕ್ ಅವ್ರದ್ದು ಇದೆ. ಕಾಸ್ಟ್ ಆಗ್ತಾ 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 ಈ ವರ್ಲ್ಡಲ್ಲಿ ಲೀಡಿಂಗ್ ಅಂದರೆ ಶ್ಯೂರ್ ಅವ್ರದ್ದು 44,000 ಇದೆ. ಅದು ನೀವು ಎಲ್ಲ ಯೂಟ್ಯೂಬರ್ಸ್ ಕೈಲಿ ನೋಡೋದು ಇದನ್ನೇ, ಯಾವುದು ರೋಡ್. ಇದು ನೋಡ್ತೀವಿ. ಬಟ್ ಈಗ ಇದೇನು ರಿಕ್ವೈರ್ ಇಲ್ಲ. ಇದ್ರದ್ದು ಏನಪ್ಪ ಲಾಭ ಅಂತ ಅಂದರೆ, ಒಂದ್ಸರಿ ಚಾರ್ಜ್ ಮಾಡ್ಕೊಂಡೋದ್ರೆ ಒಂದು ದಿನ ಇಡೀ ರೆಕಾರ್ಡ್ ಹೊಡಿಬೋದು. ಬಟ್ ಇವೆಲ್ಲ ಹಂಗಲ್ಲ, ಸ್ವಲ್ಪ ಪದೇ ಚಾರ್ಜ್ ಹಾಕಬೇಕು. ಒಂದು ಪ್ರಾಬ್ಲಮ್, ಲಾಂಗ್ ಒಂದು 2 hour 3 hour ಇದೆ ಅಂದರೆ ಮತ್ತೊಂದ್ಸರಿ ಚಾರ್ಜ್ ಹಾಕ್ಬೇಕು, ಹಿಂಗಿರುತ್ತೆ ಅಷ್ಟು ಬಿಟ್ಟು. ಮತ್ತು ಅವು ಇನ್ಬಿಲ್ಟ್ ಬ್ಯಾಟ್ರಿ ಇರುತ್ತೆ, ಅದ್ರಲ್ಲಿ ರೆಕಾರ್ಡ್ ಆಗುತ್ತೆ. ಸರ್, ನೀವು ಶೂಟ್ ಮಾಡಬೇಕಾದ್ರೆ ಸಿಂಗಲ್ ಕ್ಯಾಮ್ರಾ ಯೂಸ್ ಮಾಡಿ ಡ್ಯುಯಲ್ ಕ್ಯಾಮ್ರಾ ಯೂಸ್ ಮಾಡ್ತೀರಾ? ಎರಡೂ ಮಾಡ್ಬೋದು. ಯಾವ್ದು ಬೆಸ್ಟ್ ಅಂತ? ಅದು ಒಂದು ಆರಂಭದಲ್ಲಿ ಏನಿತ್ತು ಅಂದರೆ, ನಾವು ಡಿಫ್ರೆಂಟ್ ತೋರಿಸ್ಬೇಕು ಅಂತ. ಕೆಲವು ವಿಡಿಯೋದಲ್ಲಿ ಹೆಂಗೆ ನೋಡ್ತೀರಿ, ಹಿಂಗೆ ಮಾತಾಡ್ತಾ ಇರ್ತಾರೆ, ಸ್ವಲ್ಪ ಹೊತ್ತು ಮಾತು ಕಂಟಿನ್ಯೂ ಇರುತ್ತೆ, ಹಿಂಗೆ ಆ್ಯಂಗಲ್ ತೋರಿಸ್ತೀರ. ಬಟ್ ಅದು ಈಸ್ ಇಟ್ ರಿಕ್ವೈರ್ಡ್ ಅಂತ ನಿಮಗೆ ಬೇಕು ಅಂದರೆ ಮಾಡಬೇಕು. ಬಟ್ ನಮಗೆ ಅನಿಸುತ್ತೆ, ವಿ ಆರ್ ಟೀಚಿಂಗ್ ಎಜುಟ್ಯೂಬರ್ಸ್. ನಮಗೆ ನಾವು ಡಿಫ್ರೆಂಟ್ ಆ್ಯಂಗಲಲ್ಲಿ ನಿಂತು ಮಾತಾಡೋದು ನಮಗೆ ನೀಡ್ ಬರಲ್ಲ. ನಾವು ಸಿಂಗಲ್ ಕ್ಯಾಮ್ರಾ ಸಾಕಾಗುತ್ತೆ. ಬಟ್ ಇಂಟರ್ವ್ಯೂ ಎಲ್ಲ ಮಾಡ್ತಿರ್ತೀವಲ್ಲ, ನಾವು ಮಾಡ್ಬೇಕಾದ್ರೆ ವಿ ಯೂಸ್ ಡಬಲ್ ಕ್ಯಾಮ್ರಾ. ನಮಗೂ ಅಷ್ಟೇ ಫೋಕಸ್ ಮಾಡೋದು, ಅವರಿಗಷ್ಟೇ ಫೋಕಸ್ ಮಾಡೋದು. ಏನಪ್ಪ ವಿಡಿಯೋ ಮೇಕಿಂಗಲ್ಲಿ ವೆರಿ ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಸುಮ್ಮನೆ ಮೊಬೈಲ್ ಹಿಡಿದು ಮಾಡ್ತೀರಿ ಅಂದರೆ ಅದು ಫ್ಲಾಪ್. ಇದು ಬೇಕೇ ಬೇಕು. ಮಿನಿಮಮ್ ಈ 1000 ರೂಪೀಸ್ ಡಿವೈಸ್ ಆರು ಇಟ್ಕೊಂಡ್ರೆ ನಿಮ್ಮ ಆಡಿಯೋ ಬಂತು ಅಂದ್ರೆ ಬೆಟರ್. ವಿತೌಟ್ ಆಡಿಯೋ ವಿಡಿಯೋಗಳು ಫೇಲ್ಯೂರೇ. ಈಗ ಎಲ್ಲರೂ ಯೂಸ್ ಮಾಡ್ತಾರೆ. ನಾವು 2018 ಸ್ಟಾರ್ಟ್ ಮಾಡಿದಾಗ ದಿಢೀರಂತ ವಿ ರೀಚ್ಡ್ 2 lakh 3 lakh ಸಬ್ಸ್ಕ್ರೈಬರ್ಗೆ ಹೋದ್ವಿ. ಬೇರೆ ಚಾನಲ್ ನಮಗಿಂತ ಮುಂಚೆ ಆದವರು 20-30 ಸಾವಿರ ಮುಟ್ಟಕ್ಕಾಗಲಿಲ್ಲ. ಏನು ಪ್ರಾಬ್ಲಮ್ ಇತ್ತು ಅವ್ರಿಗೂ ನಮಗೂ ಅಂದರೆ, ನಾವೇನು ಸಿಕ್ಕಾಬಿಡೆ ಬುದ್ಧಿವಂತ ಟೀಚರ್ಸ್ ಅಂತಲ್ಲ. ನಾವು ಬರೀ ಅದನ್ನು ವಿಡಿಯೋ ರೆಕಾರ್ಡ್ ಮಾಡೋದು ಕಲಿಯೋದಕ್ಕೆ ವಿ ಟೇಕ್ 3 months. ಒಂದು ವಿಡಿಯೋ ಮಾಡಿದ್ವಿ, ಎಕೋ ಬಂತು, ಸ್ಟಾಪ್ ಮಾಡಿ ಸೌಂಡು. ಆವಾಗ ಏನು ಗೊತ್ತಿಲ್ಲ, ಹುಡುಕಿ ಮೊಬೈಲಲ್ಲಿ ಇಲ್ಲಿ ಒಂದು ಡಿವೈಸ್ ಪರ್ಚೇಸ್ ಮಾಡ್ತೀವಿ. ದಿಸ್ ಈಸ್ ಸ್ಯಾಮ್ಸಂಗ್ ಅಂತ ಆ ಕಾಲದಲ್ಲಿ. ಇದನ್ನ ಇಲ್ಲಿಗೆ ಹಾಕ್ಕೊಂಡು ಇದಕ್ಕೊಂದು USB ಥರ ಇದು ಬರುತ್ತೆ. ಈಗಿಲ್ಲ, ಅದೆಲ್ಲ ಮಿಸ್ ಆಗಿದೆ. ಇದನ್ನು ಸಿಸ್ಟಮ್ಗೆ ಕನೆಕ್ಟ್ ಮಾಡ್ಬೋದು, ಮೊಬೈಲ್ಗೆ ಕ್ಯಾಮ್ರಾ ಕನೆಕ್ಟ್ ಮಾಡ್ಬೋದು. ಇದು ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ.
ದಟ್ ರೀಸನ್ ಸೌಂಡ್ ಬಂದಿದ್ದಕ್ಕೆ ನಾವು ಸಕ್ಸಸ್ ಆದ್ವಿ. ಬಟ್ ಇವತ್ತು ಸೌಂಡ್ ಎಲ್ಲರೂ ಯೂಸ್ ಮಾಡ್ತಾರೆ, ನೀವಂತೂ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಸೌಂಡ್. ಮೊಬೈಲಲ್ಲಿ ಕೆಲವೊಂದು ಮೊಬೈಲ್ಗಳು ನೀವು ಇಂಥವೆಲ್ಲ ಹಾಕಿದಾಗ ಸಪೋರ್ಟ್ ಮಾಡಲ್ಲ. ವಿವೋ, ಒಪ್ಪೋ, ಯಾವುದೋ ಒಂದು ಅದು ಇದೆ ಅಂತ ಹೇಳೋದು ಬರಲ್ಲ, ಯಾವುದೋ ಒಂದು ಕೈ ಕೊಟ್ಬಿಡೋದು. ನೀವು ಈ ಡಿವೈಸ್ ಎಕ್ಸ್ಟರ್ನಲ್ ಡಿವೈಸ್ ತರಿಸ್ತೀರಾ, ಹಾಕ್ತೀರಿ, ಆದರೆ ನಿಮ್ಗೆ ರೆಕಾರ್ಡ್ ಮಾಡಿದ್ದಲ್ಲಿ ಈ ವಾಯ್ಸ್ ಓವರ್ ಅಲ್ಲಿ ತಗೊಳ್ತಾ ಇರಲ್ಲ. ಆ ಟೈಮಲ್ಲಿ ಆ್ಯಪ್ಗಳು ಬರ್ತಾವೆ, ಒಂದೆರಡು ಮೂರು ಅಂದರೆ ಓಪನ್ ಕ್ಯಾಮ್ರಾ ಅಂತ. ಓಪನ್ ಕ್ಯಾಮ್ರಾ ಆ್ಯಪ್ ಹಾಕ್ಕೊಂಡ್ಬಿಟ್ರೆ ನೀವು ಅದರಲ್ಲಿ ಕ್ಯಾಮ್ರಾ ಓಪನ್ ಮಾಡ್ತೀವಿ, ಆವಾಗ ಇದನ್ನ ಕನೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಸೌಂಡ್ ಇಟ್ಕೊಳ್ಳುತ್ತೆ. ನಿಮ್ಮದೇ ಮೊಬೈಲು ಇದೇ ಕ್ಯಾಮ್ರಾ, ಬಟ್ ಓಪನ್ ಕ್ಯಾಮ್ರಾದಿಂದ ತಗೊಂಡಿರುತ್ತೆ. ಆವಾಗ ನಿಮಗೆ ವಾಯ್ಸ್ ಔಟ್ಪುಟ್ ಇನ್ಪುಟ್ ಕೇಳುತ್ತೆ, ಕ್ಯಾಮ್ರಾದಿಂದ ಮೈಕಿಂದ ಹಿಂಗೆ ಕೇಳ್ಕೊಂಡು ಆಯಿತು. ಈಗಿನ ಕ್ಯಾಮ್ರಾಗಳು ನಾವು ವಿಡಿಯೋಗೆ ಸಜೆಸ್ಟ್ ಮಾಡೋದು, ಈಗ ಏನು ಮಿರರ್ಲೆಸ್ ಅಂತ ಬಂದಿದ್ದಾವೆಲ್ಲ ಟೆಕ್ನಾಲಜಿ. ಮಿರರ್ಲೆಸ್ ಟೆಕ್ನಾಲಜಿ ಬಂದಮೇಲೆ ಈ ಕ್ಯಾಮ್ರಾಕ್ಕೆ ನಾವು ಅಷ್ಟು ಇದಲ್ಲ. ಅಲ್ಲಿ ಅವು ಹೆಚ್ಚು ಕಡೆ 3 ಅವರ್ ರೆಕಾರ್ಡ್ ಮಾಡ್ಬೋದು. 1 lakh ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನೀವು ಕೆನಾನ್ ಅವ್ರದ್ದೆಲ್ಲ ಕ್ಯಾಮ್ರಾಗಳು 3 ಅವರ್ ರೆಕಾರ್ಡು ಮಾಡ್ಬೋದು. ಪ್ರಾಬ್ಲಮ್ ಏನಿತ್ತು, ಮೊದಲು ಫೋಟೋ ಕ್ಯಾಮ್ರಾ ಇದ್ವಲ್ಲ, ಅದಕ್ಕೊಂದು ರೂಲ್ಸ್ ಇತ್ತು ಇಂಡಿಯಾದಲ್ಲಿ, ಏನಂದರೆ 29 ನಿಮಿಷಕ್ಕಿಂತ ಹೆಚ್ಚು ವಿಡಿಯೋ ರೆಕಾರ್ಡಿಂಗಿಗೆ ಆಪ್ಷನ್ ಕೊಡಬಾರ್ದು ಅಂತ, ಗ್ಲೋಬಲ್ ಲೆವೆಲ್. ಯಾಕೆ? ವಿಡಿಯೋ ರೆಕಾರ್ಡಿಂಗ್ ಅವರೇ ಅಲ್ಲೇ ಕೊಟ್ಬಿಟ್ರೆ ಈ ಕ್ಯಾಮ್ರಾ ಮಾರಾಟ ನಡೆಯಲ್ಲ ಅಂತ. ದಿಸ್ ಟೈಪ್ ಇವೆಲ್ಲ ಡೆಡಿಕೇಟೆಡ್ ವಿಡಿಯೋ ಕ್ಯಾಮ್ರಾಗಳು. ನೀವು ಫೋಟೋ ಹೊಡಿಯೋ ಕ್ಯಾಮ್ರಾದಲ್ಲೇ ವಿಡಿಯೋನೂ ಮಾಡ್ತೀವಿ ಅಂತ 2 ಆಪ್ಷನ್ ಅಲ್ಲೇ ಕೊಟ್ಟಾಗ ಜನ ಅದನ್ನೇ ಪ್ರಿಫರ್ ಮಾಡ್ತಾರೆ. ದಟ್ ರೀಸನ್ ಇರಲಿಲ್ಲ. ಬಟ್ 2023ರಿಂದ ಅದು ಹೋಗಿದೆ. ಯಾವುದು ನೀವು ಫೋಟೋ ಕ್ಯಾಮ್ರಾ ಇರ್ತೀವೋ ಆ ಫೋಟೋ ಕ್ಯಾಮ್ರಾದಲ್ಲೇ ರೆಕಾರ್ಡ್ ಆಗ್ತಿರ್ತವೆ. ಈಗ ನೀವು ಮದುವೆ ಮನೆ ಹೋದಾಗ ನೋಡಿರ್ಬೋದು, ಇಂಥ ಕ್ಯಾಮ್ರಾ ಇಟ್ಕೊಳ್ಳೋರು ಭಾಳ ಜನ. ಈಗ ನೀವು ಹೈಫೈ ಮದುವೆಗೆ ಹೋಗ್ರಿ, ಆ ಫೋಟೋ ಕ್ಯಾಮ್ರಾ ಟೈಪಲ್ಲಿ ಹಿಂಗೆ ಮಾಡ್ಕೊಂಡು ವಿಡಿಯೋ ಮಾಡ್ತಿರ್ತಾರೆ. ನಿಮ್ಗೆ ಬಿಕಾಸ್ ಅದು ಆಲ್ರೆಡಿ ವಿಡಿಯೋ ಕ್ಯಾಮ್ರಾನು ಹೌದು, ಫೋಟೋ ಕ್ಯಾಮ್ರಾನು ಹೌದು. 4 ಅವರ್ವರೆಗೂ ರೆಕಾರ್ಡ್ ಮಾಡ್ತಾರೆ. ಓಕೆ, ಅಲ್ಲಿ ಕ್ಯಾಮ್ರಾ ಹೋದಾಗ ಮಿರರ್ಲೆಸ್ ಕ್ಯಾಮ್ರಾಗಳು, ಅದ್ರಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಎಷ್ಟು ಅವರ್ ರೆಕಾರ್ಡಿಂಗ್ ಇದೆ ಅಂತ. ಈ ಥರ ಕ್ಯಾಮ್ರಾಗಳು ಈಗ ಔಟ್ಡೇಟೆಡ್, ಇನ್ನು 2 ವರ್ಷಕ್ಕಂತೂ ಇವೆಲ್ಲ ಹೋಗ್ತಾವೆ. ಓಕೆ, ಇವೆಲ್ಲ ಎಲ್ಲಿ ಉಳಿಬೋದು ಅಂದರೆ ಫಿಲ್ಮ್ ಶೂಟಿಂಗ್ ಮಾಡ್ತಾರಲ್ಲ ಅಂಥ ಕಡೆ ಉಳಿಬೋದು ಅಷ್ಟೇ. ಇನ್ನು ಜನರಲ್ ಔಟ್ಡೋರು, ಮದುವೆ ಗಿದ್ವೆ, ಶಾರ್ಟ್ ಮೂವಿ ಅಲ್ಲೆಲ್ಲ ಅವೇ ಬಂದ್ಬಿಡ್ತವೆ ಮಿರರ್ಲೆಸ್ ಕ್ಯಾಮ್ರಾಗಳಂತ. ದೊಡ್ಡ ಕ್ಲಿಕ್ಸ್ ಬೋತ್ ಸ್ಟಿಲ್ಸ್ ಮಾಡುತ್ತೆ, ವಿಡಿಯೋನು ಮಾಡ್ತಾರೆ. ಸರ್ ಲೈಟಿಂಗ್ ಬೇಸಿಕ್ ಲೈಟಿಂಗ್ 3 ಪಾಯಿಂಟ್ ಲೈಟಿಂಗ್ ಬಿಟ್ಟು ಬೇರೆ ಏನೇನೇನೇನು ಬೇಕಾಗುತ್ತೆ ಲೈಟಿಂಗ್? ಓಕೆ, ಇದು ಡೆಡಿಕೇಟೆಡ್ ಸ್ಟುಡಿಯೋ, ಮೇಲ್ಗಡೆ ಎಲ್ಲ ಲೈಟ್ ಇದೆ. ಇಷ್ಟು ಇಲ್ಲಿ ನೀಡ್ ಇರಲ್ಲ. ಸಿಂಪ್ಲಿ ನೀವು ಮಾಮೂಲಿ ವಿಡಿಯೋಗಳು ಮಾಡ್ತೀರಿ ಅಂತ ಅಂದರೆ ಇದಿದಾವಲ್ಲ ಈ ಲೈಟ್ಗಳು ಸಾಕು. ಎಷ್ಟು ವಾಟ್ಸ್ ಸರ್ ಇದು? ಯಾವುದು? ಈ ಲೈಟ್ಸ್ಗಳೆಲ್ಲ ಹಾಕಿರೋದು ಮೇಲಿಂದೆಲ್ಲ 100 ವಾಟ್ಸ್. ಇವೆಲ್ಲ 30 into 3 ಇರುತ್ತೆ, 3 ಇರುತ್ತೆ ಅದರೊಳಗೆ. ಓಕೆ, 100 4 ಹಾಕೊಂಡ್ರೆ 400 ವ್ಯಾಟ್ಸ್ ಇರುತ್ತೆ. ಬಟ್ ಇದು ಆಲ್ಸೋ ಓಲ್ಡ್ ಟೆಕ್ನಾಲಜಿ. ಈಗ ಇಲ್ಲಿ ಬಂತಲ್ಲ, ಇದು ಏನಕ್ಕೆ ಓಲ್ಡ್ ಟೆಕ್ನಾಲಜಿ ಅಂತೀವಿ ಅಂದರೆ, ಇದು ಪರವಾಗಿಲ್ಲ ಲೈಟ್. ದಿಸ್ ಲೈಟ್ ಅಬ್ಸರ್ವ್ ಮಾಡಿರಿ, ಈ ಲೈಟ್ ನಾಟ್ ಗುಡ್ ಫಾರ್ ರೆಕಾರ್ಡಿಂಗ್. ಯಾಕೆ ನಾಟ್ ಗುಡ್ ಫಾರ್ ರೆಕಾರ್ಡಿಂಗ್? ಶಾಡೋ ಅಲ್ಲ, ಅಂದ್ರೆ ಸಾಫ್ಟ್ ಇಲ್ಲ, ಹಾರ್ಶ್ ಇದೆ ಅಂತ. ದಿಸ್ ಇಸ್ ವೈಟ್ ಲೈಟ್. ಓಕೆ, ನಿಮ್ಮ ಸ್ಕಿನ್ ಟೋನ್ ಒರಿಜಿನಲ್ ಬರಲ್ಲ. ನೀವು ಹೆಂಗಿರೋ ಅದಕ್ಕಿಂತ ಜಾಸ್ತಿ ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಆಗಿ ಬರುತ್ತೆ. ಸ್ಕಿನ್ ಟೋನ್ ಬರ್ಬೇಕಂದ್ರೆ ಈ ಟೈಪ್ ಲೈಟ್ ಬೇಕು. ಇದು ನೋಡ್ರೆ ಇಟ್ಸ್ ನಾಟ್ ವೈಟ್, ಲೈಟಾಗಿ ಒಂದು ಸ್ವಲ್ಪ ಯೆಲ್ಲೋಯಿಶ್ ಇದೆ. ಬಟ್ ಈಗ ಸೇಮ್ ಪ್ರೈಸ್, ಇದೇ ಪ್ರೈಸಲ್ಲೇ ನೀವು ಡಿಜಿಟೆಕ್ ಅವ್ರದ್ದು ಲೈಟಿಂಗ್ ತಗೊಳಕ್ ಹೋದ್ರೆ ಹಿಂದ್ಗಡೆ ಟ್ಯೂನಿಂಗ್ ಆಪ್ಷನ್ ಕೊಡ್ತಾನೆ. ವಾರ್ಮ್ ಅಂತ ಬರುತ್ತೆ, ಟ್ಯೂನ್ ಮಾಡ್ಕೊಂಡ್ರೆ ಇದಕ್ಕಿಂತ ಇದು ನಮ್ದು ಸಕ್ಸಸ್ ಯಾಕಾಗಿದೆ ಅಂದ್ರೆ ಇದು ಎಲ್ಲೋ ಇದೆ, ಇದು ವೈಟ್ ಇದೆ, ನಡೀತಾ ಇದೆ. ನೀವು ಕಂಪ್ಲೀಟ್ ವೈಟ್ ತಗೊಂಡ್ರಿ ಅಂದ್ರೆ ನೀವು ಒಂಥರ ಬಿಳಿ, ಏನೋ ಒಂಥರ ಅನಿಮಿಯಾ ಪೇಷಂಟ್ ತರ ಕಾಣ್ತಿರ್ತೀರಿ. ಕಂಪ್ಲೀಟ್ ವೈಟ್ ಲೈಟ್, ಆ ಕಂಪ್ಲೀಟ್ ವೈಟ್ ಲೈಟ್ ಇದ್ರೆ ಅಕಸ್ಮಾತ್ ಏನ್ ಮಾಡ್ಬೇಕು ಸರ್, ಟೆಂಪರರಿ ಸೊಲ್ಯೂಷನ್ ಬೇಕಲ್ಲ, ಕ್ಯಾಂಡಲ್ ಬಲ್ಬ್ ಸಿಗುತ್ತೆ. ಮೇಲೊಂದ್ 2 ಕ್ಯಾಂಡಲ್ ಬಲ್ಬ್ ಹಾಕೊಂಡ್ಬಿಟ್ರೆ ಆಯ್ತು. 100 ವ್ಯಾಟ್ಸ್ ಒಂದ್ 2 ಬಲ್ಬ್ ತಗೊಂಡ್ ಮೇಲೆ ಹಾಕೊಂಡ್ಬಿಟ್ರೆ ಅದು ಎಲ್ಲೋ ಕೊಡ್ತಾ ಇರತ್ತೆ, ವೈಟ್ ಕೊಡ್ತಾ ಇರತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಇಲ್ಲ ಅಂದ್ರೆ ಟ್ಯೂನ್ಡ್ ಲೈಟ್ ತಗೋಬೇಕಷ್ಟೆ. ಈಗ ಇದು ಈ ಥರದ್ದು ಸಿಗೋದೇ ಇಲ್ಲ. ನೀವು ಹೋಗಿ ಮಾರ್ಕೆಟಲ್ಲಿ ಹುಡುಕಿದ್ರು ಈ ಸಿಂಗಲ್ ಲೈಟ್ ಸಿಗಲ್ಲ, ಈಗೆಲ್ಲ ಟ್ಯೂನಿಂಗ್. ಮತ್ತೇನು ಎಡಿಟಿಂಗ್ ಯಾವ ಸಾಫ್ಟ್ವೇರ್ ಸರ್? ಅಡೋಬ್ನಿನ ಇಲ್ಲ ಬೇರೆ? ಬೇಸಿಕ್ಲಿ ನಾವು ಫಿಲ್ಮೋರಾ ಯೂಸ್ ಮಾಡಿದ್ದು. ಫಿಲ್ಮೋರಾ ಮೀನ್ಸ್ ಯಾವುದು?
ಟೆಕ್ ಸ್ಮಿತ್ ಅವ್ರದ್ದು, ಟೆಕ್ ಸ್ಮಿತ್ ಫಿಲ್ಮೋರಾ ಅಂತ. ಈಗ ಸಿಂಪಲ್ ಎಡಿಟಿಂಗ್ ಅಂದರೆ ಬೆಟರ್ ಫಿಲ್ಮೋರಾ. ಸರ್